ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಮೊನ್ನೆ ಸಂಜೆ ಸುಮಾರು 6:30 ಅಷ್ಟರಲ್ಲಿ ನಾವು ಮನೆ ಹತ್ರ ಹೋಗಿದ್ವಿ. ಸಂಜೆ ಹೋಮ್ ಟೂರ್ ಮಾಡೋಣ. ಹೋಮ್ ಟೂರ್ ಇನ್ ದ ಸೆನ್ಸ್ ಕಂಪ್ಲೀಟ್ ಆಗಿಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಫಸ್ಟ್ ಫ್ಲೋರ್ ರೆಡಿ ಆಗ್ತಾಯಿದೆ. ಅದು ಸ್ಲ್ಯಾಬ್ ಹಾಕೋಕ್ಕೆ ಮುಂಚೆ ಆದರೆ ಏನಾದರೂ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಮಾಡಿಸ್ಕೋಬೋದು. ಹಾಗೆ ಸ್ಲ್ಯಾಬ್ ಹಾಕಿದ್ಮೇಲೆ ಪೋಲ್ಸ್ ಎಲ್ಲ ಇರುತ್ತೆ, ನಿಮ್ಗಳಿಗೆ ತೋರ್ಸೋಕ್ಕೂ ಆಗಲ್ಲ. ಆ ಯೋಚನೆ ಮಾಡಿಕೊಂಡು ನಾನು ಮೊನ್ನೆ ಹೋಗಿ ರೆಕಾರ್ಡ್ ಮಾಡಿಕೊಂಡೆ. ಆ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೀವು ಕಂಪ್ಲೀಟಾಗಿ ಈ ಬ್ಲಾಗ್ನ ನೋಡಿ, ಹೇಗೆ ಬಂದಿದೆ ಮನೆಯ ಔಟ್ಲುಕ್ ಅಂತ ಹೇಳಿ. ಹಾಗೆ ಕರೆಕ್ಷನ್ಸ್ ಇದ್ದರೆ ಅದನ್ನು ಸಜೆಷನ್ಸ್ನ ಕೊಡ್ಬೋದು. ನಿಮ್ಮ ಸಜೆಷನ್ಸ್ ತೊಗೊಂಡು ನಾನು ಕಿಚನಲ್ಲಿ ಇನ್ನೊಂದು ವಿಂಡೋ ಕೂಡ ನಾನು ಇಡಿಸಿದ್ದೀನಿ. ಹಾಗೆ ಸುಮಾರು ಜನ ಮನೆ ಸೈಜು ಅದೆಲ್ಲ ಕೇಳ್ತಾ ಇರ್ತೀರ. ಇದು ನಮ್ಮದೇ ಸ್ವಂತ ಲೇಔಟ್ ಆಗಿರೋದ್ರಿಂದ, ನಮ್ಮದೇ ಸೈಟ್ ಆಗಿರೋದ್ರಿಂದ ಮನೆಯ ಅಂದರೆ ಜಾಗದ ಅಳತೆ ಲೆಕ್ಕಕ್ಕೆ ಬೇಡ. ಮನೆಯ ಅಳತೆ ನಾವು ಕಟ್ಸಿರೋದು 60-40 ಮನೆ ಕಟ್ಸಿರೋದು, 60-50. ಬಟ್ ಮನೆ ಎಷ್ಟು ಮನೆ ಬಂದರೆ ಕಟ್ಟಡ ಆಗಿರೋ ಜಾಗ ಆದರೆ 60-40 ಅಂತಲೇ ಹೇಳ್ಬೋದು. ಅಕ್ಕಪಕ್ಕ ಎಲ್ಲ ಜಾಗ ಬಿಟ್ಟು ಹಿಂದೆ ಮುಂದೆ ತುಂಬ ಜಾಗ ಎಲ್ಲ ಬಿಟ್ಟಿದ್ದೀವಿ. ಅಂದರೆ ಇನ್ನೂ ಒಂದು ಸೈಟಷ್ಟು ಜಾಗ ಎಲ್ಲ ಬಿಟ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತು, ಮನೆ ಮುಂಭಾಗದಲ್ಲಿ ಗಾರ್ಡನ್ ಕೂಡ ಮಾಡಿದ್ದೀವಿ ಅಂತ. ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಗಾರ್ಡನ್ ಮಾಡಿಸ್ಬೇಕು, ಯಾರನ್ನಾದರೂ ಕರೆಸ್ಬಿಟ್ಟು ನೀಟಾಗಿ ಅಂತ ಯೋಚನೆ ಮಾಡ್ತಾಯಿದ್ವಿ. ಇದು ಗಾರ್ಡನ್ಗೆ ಅಂತ ಬಿಟ್ಟಿರೋ ಜಾಗ. ಸುಮಾರು ಜನ ಮೆಷರ್ಮೆಂಟ್ ಕೇಳ್ತಾ ಇದ್ರಿಂದ ನಾನು ಮೆಷರ್ಮೆಂಟ್ ಹೇಳಿದೆ. ಏನಂದರೆ ಇರೋಕ್ಕೆ ನಮಗೆ ಮನೆ ಇದೆ, ಹಾಗಾಗಿ ಅರ್ಜೆಂಟ್ ಇಲ್ಲ. ನಿಧಾನವಾಗಿ ನಮಗೆ ಆಸೆ ಇದ್ದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮನೆನ ಮಾಡ್ಕೋತಾ ಹೋಗಬೇಕು ಅಂತ ಡಿಸಿಷನ್ ತೊಗೊಂಡಿರೋದ್ರಿಂದ ತುಂಬ ಸ್ಪೀಡಲ್ಲಿ ಹೋಗ್ತಾ ಇಲ್ಲ, ಮನೆ ಆರಾಮಾಗಿ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಪ್ರೆಷರ್ ಇಲ್ಲ ನಮಗೆ. ನಮ್ಮದೇ ಜಾಗ, ಅಕ್ಕಪಕ್ಕ ಮನೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಥರ ಏನೂ ಇಲ್ಲ. ಸೊ ಹಾಗಾಗಿ ಒಂದು ಸ್ಲೋ ಪೇಸಲ್ಲೇ ನಾವು ಕಟ್ಸ್ತಾ ಹೋಗ್ತಾ ಇದ್ದೀವಿ. ನಿಮಗೆ ಫಸ್ಟ್ ಫ್ಲೋರ್ ತೋರಿಸಿದ್ದೆ ನಾನು. ಫಸ್ಟ್ ಫ್ಲೋರ್ ತೋರಿಸಿದಾಗೂ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಿರಲಿಲ್ಲ. ಬಟ್ ಇವತ್ತು ಬನ್ನಿ, ನಿಮಗೆ ಕಂಪ್ಲೀಟಾಗಿ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಎಲ್ಲ ತೋರಿಸ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಸುಮಾರು ಸಲ ಸ್ವಲ್ಪ ಅಲ್ಲಲ್ಲಿ ತೋರಿಸಿದ್ದೆ. ಇವತ್ತೊಂದು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಬಿಕಾಸ್ ಕೆಳಗಡೆ ಮನೆಯಲ್ಲಿ ಸ್ಲ್ಯಾಬ್ ಹಾಕಿ ಆ ಪೋಲ್ಸ್ ಏನಿರುತ್ತೆ ಎಲ್ಲ ತೆಗೆದಾಗಿದೆ. ಫಸ್ಟ್ ಫ್ಲೋರು ಸ್ಲ್ಯಾಬ್ ಹಾಕಕ್ಕೆ ರೆಡಿ ಆಗಿದೆ. ಬಿಕಾಸ್ ನಾನು ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ತೋರಿಸಿದಾಗ ನೀವೆಲ್ಲ ತುಂಬ ಇನ್ಪುಟ್ಸ್ ಕೊಟ್ಟಿದ್ರಿ, ತುಂಬ ನನಗೆ ಸಜೆಷನ್ಸ್ ಕೊಟ್ಟಿದ್ರಿ. ಅದಾಗಲಿ ಇದು ಮಾಡಿ ಅದು ಮಾಡಿ ಅಂತ. ಸೊ ನಿಮ್ಮ ಒಂದು ಸಜೆಷನ್ಸ್ ನಾನು ತೊಗೊಂಡಿದ್ದೀನಿ. ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ಮನೆಯಲ್ಲಿ ನೋಡೋಣ ಒಂದು ರೌಂಡು. ಹಾಗೆ ಫಸ್ಟ್ ಫ್ಲೋರ್ ಸ್ಲ್ಯಾಬ್ ಹಾಕ್ತಾ ಇರೋದ್ರಿಂದ ಹಾಕೋಕ್ಕೆ ಮುಂಚೆ ಆದರೆ ಅದರ ಆಕಾರ ಒಂದು ರೌಂಡ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಅದನ್ನು ಕೂಡ ತೋರಿಸ್ತೀನಿ. ಏನಾದರೂ ಸಜೆಷನ್ಸ್ ಇದ್ದರೆ ಡೆಫಿನೆಟ್ಲಿ ವೆಲ್ಕಮ್. ಬನ್ನಿ, ಮನೆ ನೋಡ್ಕೊಂಬರೋಣ. ಎಂಟ್ರ್ ಆಗ್ತಾ ಇದ್ದಂಗೆ ಇದು ಸಿಟ್ಔಟ್. ನೀವೆಲ್ಲ ಹೇಳ್ತಾ ಇದ್ರಿ ಕಿಟಕಿ ಚಿಕ್ಕದಾಯಿತು ಅಂತ. ಅದನ್ನ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇಲ್ಲಿ ನಮಗೆ ಮೇಲೆ ಹಂಚು ಬರುತ್ತೆ, ಕೆಂಪು ಹಂಚು ಹಾಕ್ತೀವಿ. ಇಲ್ಲಿಂದ ಇಲ್ಲಿ ತನಕ ಕಟ್ಟ ಇರೋದ್ರಿಂದ ಇಲ್ಲಿ ಹಂಚು ಹಾಕ್ತೀವಿ ಮೇಲೆ. ಹಂಚು ಹಾಕಿದಾಗ ಈ ಕಿಟಕಿ ಟ್ರೆಡಿಷ್ನಲ್ ಆಗಿ ನನಗೆ ಮುಂಚಿನ ಕಾಲದಲ್ಲಿ ಮಾಡಿಸಿದ್ರಲ್ಲ ಆ ಥರ ಮಾಡಿಸ್ಬೇಕು ಅನ್ನೋ ಆಸೆಯಿಂದ ಈ ಥರ ಮಾಡಿಸಿರೋದು. ಬೀಡಿಂಗ್ ಕೂಡ ಇದಕ್ಕೆ 2-3 ಬರೋದ್ರಿಂದ ಇದು ಡಿಫ್ರೆಂಟ್ ಆಗಿರುತ್ತೆ. ಔಟ್ಲುಕ್ ನಿಮಗೆ ಮುಗಿದ ಮೇಲೆ ಗೊತ್ತಾಗುತ್ತೆ. ಸಿಟ್ಔಟ್ ಏರಿಯಾ ತುಂಬ ದೊಡ್ಡದಾಗೇ ಇದೆ. ಇಲ್ಲೊಂದು ಕಿಟಕಿ ಅಲ್ಲ, ಇದೊಂದು ಏನಾದರೂ ಶೋ ಪೀಸ್ ಇಡೋಕ್ಕೆ ಅಂತ ಇರೋದು. ಬಟ್ ಇದು ಕೂಡ ಏನೆಲ್ಲ ಒಳಗಡೆ ಮಾಡಿಸ್ತೀರಿ ಅನ್ನೋದು ಮಾಡಿಸಿದ ಮೇಲೆ ನಿಮಗೆ ಐಡಿಯಾ ಒಂದು ಬರುತ್ತೆ. ನಾನು ಯಾವಾಗ ಶೂಟ್ ಮಾಡಿದ್ರೂ ಒಂದು ವಿಷಯ ಹೇಳ್ತೀನಿ, ಸಂಜೆ ಟೈಮ್ ಶೂಟ್ ಮಾಡಿರ್ತೀನಿ. ಬಿಕಾಸ್ ಬೆಳಗ್ಗೆ ಯಾವಾಗಲೂ ಕೆಲಸದವ್ರು ಇರ್ತಾರೆ, ಗಜಿಬಿಜಿ ಆಗಿಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಸಂಜೆ ಬರ್ತೀನಿ. ನಿಮಗೇನು ಅನಿಸುತ್ತೆ, ಕತ್ಲಾಯಿತು ಅಂತ. ಈಗ ಟೈಮ್ ಎಷ್ಟು ಗೊತ್ತಾ? 6:45. ಹತ್ತತ್ರ 7 ಗಂಟೆ ಆಗಕ್ಕೆ ಬಂದಿದೆ. 7 ಗಂಟೆಲಿ ಈ ಬೆಳಕಿದೆ ಅಂದರೆ ನಾವು ಈ ಮನೆಗೆ ಬಂದರೆ ಸಂಜೆ 7 ಗಂಟೆಗೂ ಕೂಡ ಲೈಟ್ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ರೂಮ್. ಇಲ್ಲಿ TV ಬರುತ್ತೆ. ಇದು ಒಂದು ದೊಡ್ಡ ವಿಂಡೋ, ಇದು ಕೂಡ ವಿಂಡೋ. ಇದೇನಪ್ಪ ಡೋರ್ ಥರ ಇದೆ ಅಂತ ಅಂದ್ಕೊಳ್ತೀರಾ ನೀವು? ಹೌದು, ಫ್ಲೋರ್ ಲೆಂತ್ ವಿಂಡೋನೇ ನಾವು ಇಡಿಸಿರೋದು. ಅಷ್ಟು ದೊಡ್ಡ ವಿಂಡೋ ಇದ್ದರೆ ನಮಗೆ ಬೆಳಕಿನ ಅಭಾವ ಇರಲ್ಲ ಅಂದ್ಕೊಂಡು. ಹಾಗೆ ಈ ಸ್ಲ್ಯಾಬ್ ಹಾಕಿರೋದು 12 ಫೀಟಿಗೆ ಹಾಕ್ಸಿದ್ದಾರೆ. ಸೊ ಸ್ವಲ್ಪ ಹೈಟಲ್ಲೇ ಇರಲಿ ಅಂತ. ಸೊ ನೋಡ್ಬೋದು, ನೀವು ಗೊತ್ತಾಗುತ್ತೆ ಎಷ್ಟು ಹೈಟಲ್ಲಿದೆ ಅಂತ. ಓಕೆ, ಇದು ಲಿವಿಂಗ್ ರೂಮಲ್ಲಿ ಇದೆರಡು ವಿಂಡೋ ಆಯಿತಾ. ಇದು ಎಂಟ್ರೆನ್ಸಾ. ಇಲ್ಲಿ ಪೂಜಾ ರೂಮ್. ಇಲ್ಲಿ ಕತ್ಲಾಗ್ತದೆ, ಫೋಕಸ್ ಆಗುತ್ತೆ. ಈಗ ಒಂದು ನಿಮಿಷ ತೋರಿಸಿ. ಹಾಂ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಪೂಜಾ ರೂಮ್. ಒಳಗಡೆ 7x7 ಇದೆ ಪೂಜಾ ರೂಮು. ನಿಮಗೆಲ್ಲ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ, ಇನ್ನೊಂದು ರೌಂಡ್ ತೋರಿಸ್ತಾ ಇದ್ದೀನಿ. ಇದು 7x7 ಪೂಜಾ ರೂಮ್. ಓಕೆ, ಈಗ ಇಲ್ಲಿ ಬರ್ತಾ ಇರೋದು ಡೈನಿಂಗ್ ಹಾಲ್. ನೋಡಿ ತೋರಿಸ್ತೀನಿ ಇವಾಗ. ಇದು ಡೈನಿಂಗ್ ಹಾಲ್.
ಈ ಕಡೆ ಲಿವಿಂಗ್ ರೂಮ್. ಸೊ ಈ ಲಿವಿಂಗ್ ರೂಮಿಂದ ಡೈನಿಂಗ್ ಹಾಲ್, ಇಲ್ಲೂ ಒಂದಿಷ್ಟು ದೊಡ್ಡ ವಿಂಡೋ ಬರುತ್ತೆ, ಬೇ ವಿಂಡೋ ಅಂತ ಹೇಳ್ತಾರೆ. ಬೇ ವಿಂಡೋ ಅಂದರೆ ನಾವು ಅಲ್ಲಿ ಕುತ್ಕೊಂಡು ಹೊರಗಿನ ವ್ಯೂ ಕೂಡ ನೋಡ್ಬೋದು, ಆ ಥರ ವಿಂಡೋ ಇದು. ಸೊ ಬೇ ವಿಂಡೋ ಆಗಿರೋದ್ರಿಂದ ಇಷ್ಟು ದೊಡ್ಡದು ಮಾಡಿಸಿದ್ದೀವಿ. ಈಗ ಗಾಳಿ ಬೆಳಕಿ ಕೊರತೆ ಇದೆಯಾ, ನೀವು ಒಂದ್ಸಲ ಯೋಚನೆ ಮಾಡಿ. ಹಾಗೆ ಬನ್ನಿ ಕಿಚನ್ಗೆ ಹೋಗೋಣ. ಇದು ಕಿಚನ್. ನೀವೆಲ್ಲ ಹೇಳ್ತಾ ಇದ್ರಿ ಬೆಳಕಿಲ್ಲ ಇಷ್ಟೇ ಕಿಟಕಿ ಇಡಿಸ್ಬಿಟ್ರಿ ಅಂತ ಹೇಳಿ. ಸೊ ನಿಮ್ಮ ಸಜೆಷನ್ ಹಂಗೆ ಒಂದು ಕಿಟಕಿನ ಇಲ್ಲಿ ಇಡಿಸಿದ್ದೀನಿ. ಬಟ್ ನನಗೆ ಅದು ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೋ ಅಡ್ಡಾಗ್ಬಿಡುತ್ತಂತಾನೆ ನನಗೆ ಈಗಲೂ ಅನಿಸ್ತದೆ, ಗೊತ್ತಿಲ್ಲ. ಓಕೆ, ಇದು ಕಿಚನ್ ಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ಬರುವಂಥ ವಿಂಡೋ. ಇಲ್ಲಿ ನನಗೆ ಇಷ್ಟು ದೊಡ್ಡ ಡೋರ್ ಇರೋದ್ರಿಂದ, ಇದು ಮೆಶ್ ಡೋರ್ ಮಾಡಿಸೋದ್ರಿಂದ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಈ ಬೆಳಕು ಗಾಳಿ ಕ್ರಾಸ್ ವೆಂಟಿಲೇಷನ್ ಈ ವಿಂಡೋಗೂ ಆಗುತ್ತಲ್ವಾ ಅಂತ. ಬಟ್ ಸ್ಟಿಲ್ ಒಂದು ವಿಂಡೋ ಎಕ್ಸ್ಟ್ರಾ ಇಡಿಸಿದ್ದೀವಿ. ಇದು ಕಿಚನ್. ಇಲ್ಲಿ ಯುಟಿಲಿಟಿಗೆ ಬರುತ್ತೆ ಡೋರು. ಇದು ಸ್ಟೋರು. ಸ್ಟೇರ್ ಕೇಸ್ ಕೆಳಗೆ ನಾವು ಕ್ರಾಕರೀಸ್ ಇಡೋದಿದ್ರೆ ನಾವು ಇಡ್ಬೋದು. ಹಾಗೆ ವಾಶ್ ಬೇಸಿನ್ ಬರುತ್ತೆ ಅಲ್ಲಿ. ಬನ್ನಿ ಈಗ ಲಿವಿಂಗ್ ರೂಮಿಂದ ಈ ಒಂದು ಎಂಟ್ರೆನ್ಸಿಂದ ನಾವು ಹೋದರೆ ಆಪೋಸಿಟಲ್ಲಿ 2 ರೂಮ್ ಬರುತ್ತೆ. ಒಂದು ನನ್ನ ವರ್ಕಿಂಗ್ ಏರಿಯಾ, ಇದು ನನ್ನ ವರ್ಕಿಂಗ್ ಸ್ಪೇಸ್. ನಾನು ಎಡಿಟಿಂಗ್ ಮಾಡೋದಾಗಲಿ ವಾಯ್ಸ್ ಓವರ್ ಮಾಡಬೇಕು, ನನಗೆ ಆದ ಒಂದು ಸ್ಪೇಸ್ ಬೇಕಾಗತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ವಿಡಿಯೋ ವ್ಲಾಗಿಂಗ್ ಮಾಡ್ತೀವಿ ಅಂದರೆ ಕ್ಯಾಮ್ರಾ, ಟ್ರೈಪಾಡ್ಸ್, ಲೈಟು, ಆ ವೈರ್ಗಳು, ಲ್ಯಾಪ್ಟಾಪ್ಸ್, ಎಷ್ಟು ಸಾಮಾನು ಇರುತ್ತೆ ಅಷ್ಟು ಸಾಮಾನು ಎಲ್ಲಿ ಬೇಕೋ ಅಲ್ಲ ಈಗ ಸದ್ಯ ಇರೋ ಮನೆಯಲ್ಲಿ ಹರಡ್ಕೊಂಡಿದೆ. ಈಗ ಇಲ್ಲಿ ನಾನು ಮಾಡ್ಕೊಳ್ಳೋಣ ಅಂತ. ಇದು ಕೂಡ ಬೇ ವಿಂಡೋ. ಬಿಕಾಸ್ ನಾನು ಇಲ್ಲೂ ಕೂತು ಕೂಡ ನಿಮ್ಮ ಹತ್ರ ಮಾತಾಡ್ಬೋದು. ಹೋಪ್ಫುಲಿ ಇಲ್ಲಿಗೆ ಬಂದಮೇಲೆ ಒಳ್ಳೆ ವಿಡಿಯೋಸ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಆಫೀಸ್ ಆಪೋಸಿಟ್ ನಮ್ಮ ಮಾಸ್ಟರ್ ಬೆಡ್ರೂಮ್ ಇದೆ, ಬನ್ನಿ ನೋಡೋಣ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬೇ ವಿಂಡೋ ಬರುತ್ತೆ. ಓಕೆ, ನೋಡಿ ಇಷ್ಟು ದೊಡ್ಡ ವಿಂಡೋ ಇದೆ. ಈ ಕಡೆ ಒಂದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಫ್ಲೋರ್ ಲೆಂತ್ ಒಂದು ವಿಂಡೋ ಕೊಟ್ಟಿದ್ದೀವಿ. ಓಕೆ, ಇದು ಇಷ್ಟು ದೊಡ್ಡ ರೂಮ್ ಬರುತ್ತೆ. ಹಾಗೆ ವಾರ್ಡ್ರೋಬ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆಲ್ಲ ಗೊತ್ತು, ವಾಕ್-ಇನ್ ವಾರ್ಡ್ರೋಬ್ ಇದೆ ಇಲ್ಲಿ. ಬನ್ನಿ ವಾಕ್-ಇನ್ ವಾರ್ಡ್ರೋಬ್ ತೋರಿಸ್ತೀನಿ. ಇದು ವಾಕ್-ಇನ್ ವಾರ್ಡ್ರೋಬ್ 7 ಫೀಟ್ ಇದೆ. 2 ಫೀಟ್ ವಾರ್ಡ್ರೋಬ್ಸ್, ಈ ಕಡೆ 2 ಫೀಟ್, ಸೆಂಟ್ರಲಿ 3 ಫೀಟ್ ನಮಗೆ ಓಡಾಡಕ್ಕೆ ಅಂತ ಸಿಗುತ್ತೆ. ಈ ವಾರ್ಡ್ರೋಬ್, ವಾಕ್-ಇನ್ ವಾರ್ಡ್ರೋಬ್ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಲ್ಲಿ ನೋಡಿ ಬಾತ್ರೂಮ್ ಇದೆ. ಇಲ್ಲಿ ಆಪೋಸಿಟ್ ಅಲ್ಲಿ ಬಾತ್ರೂಮ್ ಇದೆ, ನೋಡ್ಬೋದು. ಬಾತ್ರೂಮ್ ತುಂಬಾ ದೊಡ್ಡದಂತಲ್ಲ, 10x5 ಇದೆ. ಸಾಕು. ಈಗಿರೋ ಮನೆಯಲ್ಲಿ 10x10 ಬಾತ್ರೂಮ್ ಕ್ಲೀನ್ ಮಾಡೋ ಕಷ್ಟ ನನಗೆ ಗೊತ್ತು. 10x5 ಮಾಡಿಸಿದೀವಿ ಇಲ್ಲಿ. ಬನ್ನಿ ಇನ್ನೂ ಒಂದು ರೂಮ್ ಇದೆ, ತೋರಿಸ್ತೀನಿ. ಕತ್ಲ ರೂಮ್. ಇದು ಏನಪ್ಪ, ಕತ್ಲಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಇವರು ಅಂದ್ರೆ, ಇದೊಂದು ಪುಟಾಣಿ ರೂಮು, ನನ್ನ ಡ್ರೆಸ್ಸಿಂಗ್ ಏರಿಯಾ. ಅಂದ್ರೆ ಇಲ್ಲಿ ಮಿರರ್ ಬರುತ್ತೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಹಾಗೆ ಚಿಕ್ಕ ಚಿಕ್ಕ ಕಬರ್ಡ್ಸ್ ಮಾಡಿಸೋಣ. ನನ್ನ ಎಲ್ಲ ಥಿಂಗ್ಸ್ ಇಲ್ಲಿ ಹೋಗ್ಲಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಗೆಲ್ಲ ಗೊತ್ತು, ತುಂಬಾ ನಾನು ಸಿಲ್ವರ್ ಐಟಮ್ಸ್ ಅದೆಲ್ಲ ಕೊಟ್ಕೊಳ್ಳೋದು, ಎಲ್ಲ ಕಾಸ್ಟ್ಲಿ ಐಟಮ್ಸ್ ಇರುತ್ತೆ. ಲಾಕ್ಸ್ ಮಾಡಿಸಿ ಸೇಫ್ ಆಗಿ ಒಂದು ಇಡೋಣ ಜಾಗನ ಅನ್ಕೊಂಡು ಒಂದು ರೂಮ್ ಟೈಪೇ ಮಾಡಿಸ್ಕೊಂಡಿದ್ದೀನಿ, ಸಪ್ರೇಟ್ ಆಗಿರ್ಲಿ ಅನ್ಕೊಂಡು. ಮಲಗಿದ್ದಾಗ ಲೈಟ್ ಆನ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು. ಸೊ ಲೈಟು ಫ್ಯಾನು ಎಲ್ಲ ಇರೋ ಹಂಗೆ ಒಂದು ಪುಟಾಣಿ ರೂಮ್. ಬನ್ನಿ ನೆಕ್ಸ್ಟ್ ರೂಮ್ ತೋರಿಸ್ತೀನಿ. ಆ ಬೆಡ್ರೂಮ್ ಇಂದ ಬಂದ್ರೆ ಆಫೀಸ್ ಏರಿಯಾ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಬನ್ನಿ. ನಿಮ್ಗೆಲ್ಲ ಹೇಳ್ತಾ ಇದೆ ಅಮ್ಮನ್ ರೂಮ್ ಅಂತ. ಹೌದು, ಅಮ್ಮ ಹೇಳ್ತಾ ಇದ್ರು ಫುಲ್ ವಾರ್ಡ್ರೋಬ್ಸ್ ಎಲ್ಲ ಮಾಡಿಸಿ ಇಕ್ಕಟ್ಟು ಮಾಡಿಸ್ಬೇಡಿ, ನನ್ನ ರೂಮು ಸ್ವಲ್ಪ ಸ್ಪೇಸ್ ಇರ್ಲಿ, ಫ್ಯಾನ್ ಎಲ್ಲ ಸೆಂಟ್ರಿಗೆ ಹಾಕ್ಸ್ಬೇಡಿ, ಕಾಟ್ ಮೇಲೆ ಹಾಕ್ಸಿ ಅಂತ ಎಲ್ಲ ಹಂಗೆ ಮಾಡಿಸ್ತೀವಿ ಸುಮ್ಮನೆ ಅಂತ. ಹಂಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಮ್ಮ ಇಲ್ಲೇ ಬಂದಿರ್ತಾರೆ ಅಂದ್ರೆ ಅವ್ರು ಯಾವ ಕಾರಣಕ್ಕೂ ಬಂದು ಪರ್ಮನೆಂಟ್ ಆಗಿ ಇರಲ್ಲ ಅನ್ಕೊಂಡಿದೀನಿ. ಬಟ್ ಅವ್ರ ರೂಮ್ ಇದು, ಅವ್ರಿಗೆ ಇಷ್ಟ ಬಂದಾಗ ಅಲ್ಲಿ, ಇಷ್ಟ ಬಂದಾಗ ಇಲ್ಲಿ. ಬೇಜಾರು ಹೆಂಗಾಗುತ್ತೆ, ಹೆಂಗೆ ಮನ್ಸು ಅವ್ರಿಗೆ ಖುಷಿ ಕೊಡುತ್ತೆ, ಹಂಗೆ ಓಡಾಡ್ಕೊಂಡಿರ್ಲಿ ಅಂತ ನಾವು ಆಸೆ ಪಡ್ತೀವಿ. ಈಗ ನೇಪಾಳ ಟ್ರಿಪ್ಗೆ ಹೋಗಿದ್ದಾರೆ ಅಮ್ಮ ಇವತ್ತು ಬೆಳಗ್ಗೆ. ಈಗ ಅಯೋಧ್ಯೆಯಲ್ಲಿದ್ದಾರೆ. ಖುಷಿ ಆಗತ್ತೆ, ಬಿಕಾಸ್ ಅವ್ರಿನ ಗಟ್ಟಿಮುಟ್ಟಾಗಿ ಓಡಾಡ್ಕೊಂಡಿರೋದೇ ನಮಗೆ ಸಂತೋಷ. ಹೋಗಿದ್ದಾರೆ ಒಬ್ರೆ. ನಾನು ಹೋಗ್ಬೇಕಿತ್ತು, ಬಟ್ ಬ್ಯಾಕ್ ಪೇನ್ ಇದ್ದಾಗ ಟಿಕೆಟ್ ಬುಕ್ ಮಾಡ್ಬೇಕಿತ್ತು, ಬೇಡ ಅನ್ಕೊಂಡು ನಾನು ಸುಮ್ಮನಾದೆ. ಬನ್ನಿ ಈ ರೂಮ್ ನೋಡೋಣ. ಇಲ್ಲಿ ಕಾಟ್ ಬರುತ್ತೆ, ನೋಡ್ಬೋದು. ಹಾಗೆ ಇಲ್ಲೊಂದು ವಿಂಡೋ. ಈ ವಿಂಡೋನ ಬೇ ವಿಂಡೋ ಮಾಡಿಸಿಲ್ಲ,
ಯಾಕೆ ಅಂತಂದರೆ ಸೇಫ್ಟಿ ಇರಲ್ಲ ಅಂದ್ಕೊಂಡು ಇದನ್ನು ಬೇ ವಿಂಡೋ ಮಾಡಿಲ್ಲ. ಹಾಗೆ ಇಲ್ಲಿ ಬೇ ವಿಂಡೋ ಬರುತ್ತೆ, ನಮ್ಮ ಕಾಂಪೌಂಡ್ ವಾಲ್ ಬರುತ್ತಲ್ಲ ಅದಕ್ಕೆ ಅಲ್ಲಿ ಒಂದು ಬೇ ವಿಂಡೋ ಬರುತ್ತೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ತೊಂದರೆ ಇಲ್ಲ, ವಾರ್ಡ್ರೋಬ್ಸ್ ಬರುತ್ತೆ ಒಂದು ಲೈನ್ ಫುಲ್ಲು. ಹಾಗೆ ಇಲ್ಲೊಂದು ಚಿಕ್ಕದಾಗಿ ಒಂದು ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ. ಆ ಬೆಡ್ರೂಮ್ ಇಂದ ಬಂದ್ರೆ ಇದು ಪ್ಯಾಸೇಜ್ ನಮಗೆ ಹಿಂದ್ಗಡೆ ಯುಟಿಲಿಟಿಗೆ ಹೋಗುತ್ತೆ. ಬನ್ನಿ ತೋರಿಸಿ. ಇಲ್ಲಿ ಏನಿದೆ ಅಂತ ಅನ್ಸ್ಬೋದು, ಕನ್ಸ್ಟ್ರಕ್ಷನ್ ಇನ್ನ ಸ್ಟಾರ್ಟ್ ಆಗಿಲ್ಲ. ಬಿಕಾಸ್ ಇಲ್ಲಿ 7 ಫೀಟ್ ತಗೊಳ್ತೀವಿ. 7 ಫೀಟ್ ತಗೊಂಡು ಒಂದು ಕಾಂಪೌಂಡ್ ಹಾಕ್ಬಿಟ್ಟು ವಾಷಿಂಗ್ ಮಷಿನ್ ಇಡಕ್ಕಾಗ್ಲಿ, ಈ ಕಡೆ ಇನ್ನೊಂದು ಟಾಯ್ಲೆಟ್ ಬಾತ್ರೂಮ್ ಬರುತ್ತೆ. ಟಾಯ್ಲೆಟ್ ಸಪ್ರೇಟ್, ಬಾತ್ರೂಮ್ ಸಪ್ರೇಟ್. ನನಗೆ ಯಾವಾಗಲೂ ಅದೇ ಇಷ್ಟ. ಜನರಲ್ ಅಂದರೆ ಕಾಮನ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಈ ಕಡೆ ವಾಷಿಂಗ್ ಮಷಿನ್ ಇಟ್ಬಿಟ್ಟು ಯುಟಿಲಿಟಿ ಸ್ಪೇಸ್ ಅಂತಾನೆ ಇದು. 7 ಫೀಟ್ ಇರೋದ್ರಿಂದ ಬಟ್ಟೆ ಒಣಗಕ್ಕೆ ಕೂಡ ಮಾಡ್ಕೋಬಹುದು. ಹಾಗೆ ನಿಮಗೆಲ್ಲ ಗೊತ್ತು, ಅದು ಪ್ಲೇಸ್ ನಮ್ದೇನೆ. ಅದು ಗಾರ್ಡನ್ ಇರುತ್ತೆ. ಆ ಗಾರ್ಡನ್ ಹೋಗಕ್ಕೆ ಒಂದು ಗೇಟ್ ಇರುತ್ತೆ. ಅಲ್ಲೂ ಕೂಡ ನಾವು ಬಟ್ಟೆ ಬೇಕಾದ್ರೆ ಹಾಕ್ಬೋದು. ಬಟ್ ಬಟ್ಟೆ ಎಲ್ಲ ಹಾಕಿ ಅದನ್ನ ಕ್ಲಮ್ಸಿ ಮಾಡಕ್ ಹೋಗಲ್ಲ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಲಿವಿಂಗ್ ಏರಿಯಾದಲ್ಲೇ ಸ್ಟೇರ್ಕೇಸ್ ಇದೆ. ನೀವೆಲ್ಲ ನೋಡಿದಿರಾ. ಬನ್ನಿ ಅಷ್ಟೇ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಯಾಕಂದ್ರೆ ಅವಾಗಿನ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ, ಈಗ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಇಲ್ಲಿ ಸ್ಟೇರ್ಕೇಸ್ ಹತ್ತಿದ ತಕ್ಷಣ ಒಂದು ಬ್ರಿಡ್ಜ್ ಅಂತಾನೆ ಅನ್ಕೋಬಹುದು. ವಾಕಿಂಗ್ ಸ್ಪೇಸ್ ಬಿಟ್ಟಿದ್ದೀವಿ. ಈ ವಾಕಿಂಗ್ ಸ್ಪೇಸ್ ಆದ ನಂತರ ಮತ್ತೆ ಸ್ಟೇರ್ಕೇಸ್ ಬರುತ್ತೆ. ಈ ವಾಕಿಂಗ್ ಸ್ಪೇಸಲ್ಲೂ ಕೂಡ ದೊಡ್ಡದಾಗಿ ಒಂದು ವಿಂಡೋ ಇದೆ, ನೀವು ನೋಡ್ಬೋದು. ಬಿಕಾಸ್ ಬೆಳಕಿಗೆ ಅಂತ ಜಾಸ್ತಿ ನಾವು ಆದ್ಯತೆ ಕೊಟ್ಟಿರೋದ್ರಿಂದ ಇಲ್ಲೂ ಒಂದು ವಿಂಡೋ ಬರುತ್ತೆ. ಬನ್ನಿ ಮೇಲೆ ಬರೋಣ. ಇಲ್ಲಿ ನೀವು ನೋಡ್ತಾ ಇರೋದು ಮೇಲೆ ಬರೋ ಒಂದು ಹಾಲ್. ತುಂಬ ದೊಡ್ಡದಲ್ಲದೆ ಇದ್ರೂ ಒಂದು ಹಾಲ್ ಅಂತೂ ಬರುತ್ತೆ ಮೇಲೆ. ಮನೇಲಿ ಏನಾದರೂ ಪೂಜೆ ಪುನಸ್ಕಾರಗಳು ಮಾಡಿದಾಗ ಮೇಲೆ ಊಟಕ್ಕೆ ಬಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಕೆಳಗಡೆನೂ ಜಾಗ ಇದೆ. ಬಟ್ ಇದೊಂದು ಹಾಲ್ ಇರಲಿ ಅಂತ ನಾವು ಏನಾದರೂ ಯೋಗ ಮೆಡಿಟೇಷನ್ ಏನೇ ಮಾಡಬೇಕು ಅನ್ನೋ ಒಂದು ಸ್ಪೇಸ್ ಎಕ್ಸ್ಟ್ರಾ ಇರುತ್ತೆ. ಗೆಸ್ಟ್ ಬಂದರೂ ನಮಗೆ ಡಿಸ್ಟರ್ಬೆನ್ಸ್ ಆಗಲ್ಲ. ಇಲ್ಲೂ ಕೂಡ ಫ್ಲೋರ್ ಲೈನ್ ದೊಡ್ಡ ವಿಂಡೋಗಳನ್ನ ಇಡಿಸಿದ್ದೀವಿ. ಇದಿಷ್ಟಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದಿದ್ದ ಕಾರಣ ಕೆಲಸದವ್ರು ಇದ್ದರು, ಪಾಪ ಅವರು ಒಂಥರ ಮಾಡ್ಕೊಳ್ತಾರೆ ಅಂದ್ಕೊಂಡು ನಾನಲ್ಲಿ ಜಸ್ಟ್ ಶೂಟ್ ಮಾಡಿಕೊಂಡು ಬೇರೆ ರೂಮ್ಗಳನ್ನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಅವರೆಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರು. ಆ ಟೈಮಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೆ. ಮೇಲೆ ಒಂದು ಹಾಲ್ ನೋಡಿದ್ರಿ. ಹಾಲ್ ಆದ ತಕ್ಷಣ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದು ನನ್ನ ಮಗನ ರೂಮು. ಬನ್ನಿ ಒಳಗೆ. ಈ ರೂಮಲ್ಲಿ ಇದು ಸ್ಟಡಿ ಏರಿಯಾ. ಇದು ಗೊತ್ತು, ಅವ್ನ ಪ್ರೊಫೆಷನ್ ಏನಾಗುತ್ತೆ ಮುಂದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಅಂತ ನಿಮ್ಗೆಲ್ರಿಗೂ ಗೊತ್ತು. ಈಗ ಮೆಡಿಸಿನ್ ಮಾಡ್ತಾ ಇರೋದ್ರಿಂದ ಫೈನಲ್ ಇಯರಲ್ಲಿ ಇದ್ದಾನೆ. ಎಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಊರಿಗೆ ಬರೋಷ್ಟರಲ್ಲಿ ಅವನಿಗೆ ಆದ ಒಂದು ಸ್ಟಡಿ ಸ್ಪೇಸ್ ಬೇಕೇ ಬೇಕು. ಹಾಗಾಗಿ ಒಂದು ಸ್ಟಡಿ ಏರಿಯಾ ಮಾಡಿಸಿದ್ದೀವಿ. ಒಂದು ಹ್ಯೂಜ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದು. ಬಿಕಾಸ್ ಇಲ್ಲಿ ವಾಕಿನ್ ವಾರ್ಡ್ರೋಬ್ಗೆ ನಾವು ವಾಲ್ ಕಟ್ಸಿಲ್ಲ. ವಾಕಿನ್ ವಾರ್ಡ್ರೋಬ್ನ ವುಡ್ಡಲ್ಲೇ ಸಪ್ರೇಷನ್ ಮಾಡ್ತೀವಿ. ರೂಮ್ ನೋಡಿ, ನೋಡ್ಬೋದು ಎಷ್ಟು ದೊಡ್ಡ ಬೆಡ್ರೂಮ್ ಇದೆ. ಇಲ್ಲೂ ಕೂಡ ಒಂದು ಬೇ ವಿಂಡೋ ಬರುತ್ತೆ. ಹಾಗೆ ಈ ಕಾರ್ನರಲ್ಲಿ ನಾನು ತೋರಿಸ್ತೀನಿ. ಈ ಕಾರ್ನರಲ್ಲಿ ಒಂದು 7 ಫೀಟ್ ತೊಗೊಂಡು ನಾವಿಲ್ಲಿ ವಾಕಿಂಗ್ ವಾರ್ಡ್ರೋಬ್ ಮಾಡ್ತಾ ಇದ್ದೀವಿ. ವುಡ್ಡಲ್ಲೇ ಮಾಡಿಸ್ತಾ ಇದ್ದೀವಿ. ಸಪ್ರೇಷನ್ ಆಗುತ್ತೆ. ಇಷ್ಟು ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ಅದಿಷ್ಟು ಬೆಡ್ರೂಮ್, ಹ್ಯೂಜ್ ರೂಮ್ ಅಂತಲೇ ಹೇಳ್ಬೋದು ಇದು. ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲಿ ಒಂದು ವಿಂಡೋ ಬರ್ತಾ ಇದೆ, ದೊಡ್ಡ ವಿಂಡೋ ಇದು. ಹಾಗೆ ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಎಲ್ಲ ರೂಮ್ಗೆ ಇರೋದ್ರಿಂದ ಇದನ್ನು ತೋರಿಸ್ತೀನಿ. ನಾನು ನನ್ನ ರೂಮಲ್ಲಿ ಕೆಳಗಡೆ ಡ್ರೆಸ್ಸಿಂಗ್ ಏರಿಯಾ ಅಂತ ತೊಗೊಂಡಿದ್ದೀನಿ. ಅವ್ನು ಸ್ಟಡಿ ಏರಿಯಾ ಬೇಕಂತ ತೊಗೊಂಡಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ ಇರಲಿ ಅಂತ ನಾನು ಹೇಳಿದೆ, ಅದಕ್ಕೆ ಸ್ಟಡಿ ಏರಿಯಾ ಅಂತ ಅವ್ನು ಹೇಳ್ದ. ಸೊ ಮುಂದೆ ಎಲ್ಲ ಮಾಡ್ಕೋತಾರೆ ಬಿಡಿ. ಇದು ದೊಡ್ಡ ಬಾತ್ರೂಮ್. ಬನ್ನಿ ನೋಡಿ. ಒಂದು ಸೈಡ್ ಕಮೋಡ್ ಬರುತ್ತೆ, ವಾಶ್ ಬೇಸಿನ್. ಹಾಗೆ ಇದು ಅಂದರೆ ವೆಟ್ ಏರಿಯಾ, ಡ್ರೈ ಏರಿಯಾ ಗೊತ್ತಲ್ಲ ನಿಮಗೆ. ವೆಟ್ ಏರಿಯಾ ಈ ಕಡೆ ಬರುತ್ತೆ. ಗೆಸ್ಟ್ ರೂಮ್ ಇದೆ. ಏನಕ್ಕಪ್ಪ 4 ಬೆಡ್ರೂಮ್ ಅಂತ ನೀವು ಅನ್ಕೋಬೋದು. ನಮಗಂತೂ 2 ಬೆಡ್ರೂಮ್ ಬೇಕೇ ಬೇಕು. ಅಮ್ಮ ಬಂದರೆ 1 ರೂಮ್, 3 ರೂಮ್ ಆಯಿತಾ. ಇನ್ನು ಯಾರಾದರೂ ಗೆಸ್ಟ್ ಬರ್ತಾರೋ, ಏನೋ ಯಾವಾಗೋ ಅಪ್ರೂಪ ಉಳ್ಕೊಳಕ್ಕೆ ಬಂದರು, 1 ರೂಮ್ ಇರಲಿ ಎಕ್ಸ್ಟ್ರಾ ಅಂತ ನಾವು ಅಂದ್ಕೊಂಡು ಮಾಡಿದ್ದೀವಿ. ಒಂದು ಫ್ಯೂಚರ್ ಥಾಟಿಂದನೇ ಮಾಡಿದ್ದೀವಿ. ಗೊತ್ತಾಗುತ್ತೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಬನ್ನಿ ಈ ರೂಮ್ ತೋರಿಸ್ತೀನಿ. ಇದು ತುಂಬ ದೊಡ್ಡ ರೂಮ್ ಏನಲ್ಲ, ಒಂದು ಆವ್ರೇಜ್ ಸ್ಪೇಸ್ ಇರುವಂಥ ರೂಮ್ ಇದು.
ಇದರಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ. ವಾರ್ಡ್ರೋಬಿಂದನೇ ಸಪ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಬೇ ವಿಂಡೋ ಬರುತ್ತೆ. ಇಲ್ಲಿ ಒಂದು ಬೇ ವಿಂಡೋ ಬರುತ್ತೆ, ಅಲ್ಲಿ ಒಂದು ಚಿಕ್ಕ ವಿಂಡೋ ಬರುತ್ತೆ. ಈ ವಿಂಡೋ ಪಕ್ಕದಲ್ಲಿ ಅಂದರೆ ವಾರ್ಡ್ರೋಬ್ಸ್ ಇಲ್ಲಿ ಬರುತ್ತೆ. ನನಗೆ ಈ ಒಂದು ಪ್ಲಾನಿಂಗ್ ಚೆನ್ನಾಗಿ ಅನಿಸ್ತು. ಇಲ್ಲಿ ವಾರ್ಡ್ರೋಬ್ ಬರುತ್ತೆ, ಆ ಕಡೆನೂ ವಾರ್ಡ್ರೋಬ್ ಬರುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲೂ ವಾರ್ಡ್ರೋಬ್ ಬರುತ್ತೆ, ಸೊ ಇಲ್ಲೂ ವಾರ್ಡ್ರೋಬ್ ಬರುತ್ತೆ. ರೂಮ್ ಅಚ್ಚುಕಟ್ಟಾಗಿರುತ್ತೆ. ಈ ವಾರ್ಡ್ರೋಬ್ ನಾನು ಎಕ್ಸ್ಟ್ರಾ ಒಂದು ವಾರ್ಡ್ರೋಬ್ ಮಾಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನನ್ನ ಸ್ಟೋರೇಜ್ಗೆ. ಅಂದರೆ ನಿಮಗೆಲ್ಲ ಗೊತ್ತು, ಡೆಕೋರೇಟಿವ್ ಐಟಮ್ಸ್ ತುಂಬ ಇದೆ ನನ್ನ ಹತ್ರ. ಅದೆಲ್ಲ ಸ್ಟೋರ್ ಮಾಡೋಕ್ಕೆ ನನಗೆ ನನ್ನದೇ ಆದ ಒಂದು ಸ್ಪೇಸ್ ಬೇಕಾಗುತ್ತೆ. ವರ್ಷಕ್ಕೆ ಒಂದ್ಸಲ ತೆಗೆಯೋದು, ಪದೇ ಪದೇ ತೆಗೆಯೋದು, ಈ ಥರ ಎಷ್ಟೊಂದು ಐಟಮ್ಸ್ ಇದೆ. ಅದನ್ನೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಇಲ್ಲಿ ಸ್ಪೇಸ್ನ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ. ಹಾಗೆ ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಇದು ಫ್ಲೋರ್ ಲೆಂತ್ ವಿಂಡೋ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ. ಇದು ಈ ಹಾಲಿಂದ ನಾವು ಹೊರಗಡೆ ಬರಲಿಕ್ಕೆ ಅಂದರೆ ಟೆರೆಸ್ ಆಕ್ಸೆಸ್ ಮಾಡಲಿಕ್ಕೆ ಒಂದು ಡೋರ್ ಇದು. ಓಕೆ, ಈ ಡೋರಿಂದ ಹೊರಗಡೆ ಬಂದರೆ ನಮ್ಮ ಮನೆಯವರೆಲ್ಲ ಹೇಳ್ತಾ ಇದ್ದಿದ್ದು ಇಲ್ಲಿ ಇದು ಹಂಚು ಹಾಕ್ಸ್ಬಿಡೋಣ, ನೋಡ್ಲಿಕ್ಕೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕಡೆ ಹಂಚಿದ್ರೆ ಅಂತ. ಬಟ್ ನಾನು ನನ್ನ ಮಗ ಇದು ಓಪನ್ ಸ್ಪೇಸ್ ಹೀಗೆ ಬೇಕು. ಒಂದು 2 ಅಡಿಗೆ ಬೇಕಾದರೆ ಅಂದರೆ 2 ಫೀಟ್ ನಾವು ಹಂಚು ಹಾಕ್ಸಿದ್ರು ಖಾಲಿ ಜಾಗ ಬೇಕು. ಬಿಕಾಸ್ ನೋಡಿ, ನಾವೆಲ್ಲ ಹೆಲ್ತ್ ಫ್ರೀಕ್ಸು, ಸ್ವಲ್ಪ ಏನೋ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು ಅಂದರೆ ವಿಟಮಿನ್ ಡಿ ಅವಶ್ಯಕತೆ ಇದೆ. ನಾವು ಬೆಳಗ್ಗೆ 7:30 ಅಷ್ಟರಲ್ಲಿ ನಾವು ಇಲ್ಲಿಗೆ ಬಂದು ನಮ್ಮ ಎಕ್ಸಸೈಸ್ ಅಥವಾ ಯೋಗ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಸಖತ್ ಬೆನಿಫಿಟ್ ಆಗಿರುತ್ತೆ. ಅದೆಲ್ಲದು ಥಾಟ್ ಇದೆ. ಅಷ್ಟೇ ಅಲ್ಲ, ಈಗಿರೋ ಮನೆಯಲ್ಲಿ ನಾನು ಒಂದು ತೆಂಗಿನಕಾಯಿ ಒಣಗಿಸ್ಬೇಕು ಅಥವಾ ಒಂದು ಕಾಳು ಕಡ್ಡಿ ಒಣಗಾಕಬೇಕು, ಏನೋ ಒಂದು ಒಣಮೆಣ್ಸಿನ್ಕಾಯಿ ತಂದು ಸ್ವಲ್ಪ ಗಾಳಿಗಿಡಬೇಕು ಅಂದರೂ ಕೂಡ ಎಲ್ಲೂ ಜಾಗ ಇಲ್ಲ. ಅದೆಲ್ಲ ಯೋಚನೆ ಮಾಡಿ ನನಗೆ ಒಂದು ಓಪನ್ ಸ್ಪೇಸ್ ಬೇಕೇ ಬೇಕು, ಟೆರೆಸ್ ಬೇಕು ಅಂತ ಹೇಳಿ ಇದನ್ನು ಹಠ ಮಾಡಿ ಖಾಲಿ ಬಿಡಿಸ್ಕೊಂಡಿರೋದು. ಸೊ ನೋಡಿ ಇದು ಎಷ್ಟು ದೊಡ್ಡದಿದೆ ಅಂತ. ಈ ಪರಿಸರ ನೋಡಲಿಕ್ಕೆ ಚಂದ. ಒಂದು ನಿಮಿಷ ನೋಡಿ, ರೈಟ್ ಸೈಡು ಹೊಲ ಇದೆ, ಲೆಫ್ಟ್ ಸೈಡು ಹೊಲ ಇದೆ, ರೈಟ್ ಸೈಡ್ ತೋಟ ಇದೆ. ನೀವು ಒಂದು ರೌಂಡ್ ನೋಡಿ. ಎಡಭಾಗದಲ್ಲಿ ಈ ಹೊಲ ಇದೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ. ಒಂದು ಕಸ ಕಡ್ಡಿ ಏನೇನು ಇಲ್ಲದೆ ಇರೋ ಥರ ಕ್ಲೀನ್ ಮಾಡಿ ರೆಡಿ ಇದೆ. ಅದೀಗ ಮಳೆ ಬಿದ್ದರೆ ಸಾಕು, ಮೋಸ್ಟ್ಲಿ ಬಿತ್ತನೆ ಮಾಡ್ತಾರೆ ಅನ್ಕೋತೀನಿ. ಮಳೆ ಇಲ್ಲ, ನಿಮಗೂ ಇಲ್ಲ ಅಂತ ಅನ್ಕೋತೀನಿ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ವರ್ಷ ಮಳೆ ಚೆನ್ನಾಗಿ ಬರುತ್ತೆ ಅಂತ, ಬಟ್ ಮಳೆ ಇಲ್ಲ. ನೋಡಿ ಹೊಲ ಎಲ್ಲ ಅಷ್ಟು ಕ್ಲೀನ್ ಮಾಡಿದ್ದಾರೆ ಅಂದರೆ ಅಷ್ಟು ಕ್ಲೀನ್ ಮಾಡಿದ್ದಾರೆ. ಅದು ನೋಡಿ ನಂಗೆ ನಿಜವಾಗ್ಲೂ ಮೀನ್ಸ್ ವ್ಯವಸಾಯದ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋದು ಕಾರಣ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರಾ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡಲಿಕ್ಕೆ. ಇಲ್ಲಿ ನಮ್ಮ ಗಾರ್ಡನಲ್ಲಿ ಕುಂಬಳಕಾಯಿ ಬಳ್ಳಿ ಎಲ್ಲ ತುಂಬ ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ. ಅಮ್ಮ ಬೀಜ ಹಾಕಿ ಹೋಗಿದ್ರು. ಅಮ್ಮ ದಿನ ಕಾಲ್ ಮಾಡ್ತಾರೆ, ಹೇಗಿದೆ ಬಳ್ಳಿ ಗಿಡಗಳು ಹೇಗೆ ಬರ್ತಿದೆ. ನಾನು ಬರ್ತೀನಿ, ನಾನು ಮಳೆ ಬರಲಿ, ನಾನು ಬಂದಮೇಲೆ ಎಲ್ಲ ಮಾಡಿಕೊಟ್ಟು ಬರ್ತೀನಿ, ಗಿಡಗಳು ಹಾಕ್ಕೊಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಬರಲಿ, ಅವರು ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ಸುಧಾರಿಸ್ಕೊಂಡು ಆಮೇಲೆ ಬರಲಿ. ಗಿಡಗಳಿನ್ನ ಹಾಕೋದಿದೆ. ನಾವು ಮನೇಲಿ ಪಾಟ್ ಮಾಡ್ತಾಯಿದ್ವಿ, ಅಂದರೆ ಪಾಟಿಗೆಲ್ಲ ಗಿಡಗಳನ್ನು ಹಾಕ್ತಾಯಿದ್ದೀವಿ. ಗೃಹ ಪ್ರವೇಶದಲ್ಲಿ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಗಿಡಗಳಾದರೆ ನೋಡ್ಲಿಕ್ಕೆ ನಮಗೂ ಖುಷಿ ಅಲ್ವಾ. ಹಸಿರು ಗಿಡನೇ ಚಂದ, ಹಸಿರು ಯಾವ ಕಡೆ ಇದ್ದರೂ ಚಂದ. ಇದು ಮನೆಯ ಅಕ್ಕಪಕ್ಕದ ಒಂದು ವಾತಾವರಣ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಹೆಣ್ಮಕ್ಳು ವಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಲೇಔಟ್ ಸೇಫ್ ಅನಿಸುತ್ತೆ. ಹಾಗೆ ವೆಹಿಕಲ್ಸ್ ಜಾಸ್ತಿ ಓಡಾಟ ಇಲ್ಲದೆ ಇರೋ ಕಾರಣ ಎಲ್ಲ ಹೆಣ್ಮಕ್ಳು ಸಂಜೆ ಟೈಮ್ ಇಲ್ಲಿ ವಾಕ್ ಬರ್ತಾರೆ. ಮುಂಚೆ ಎಲ್ಲ ಈ ಜಾಗಗಳಿಗೆ ಬರಲಿಕ್ಕೆ ನಾವೇ ಹೆದರ್ತಾ ಇದ್ವಿ, ಅಷ್ಟು ಒಂಥರ ಖಾಲಿ ಅನಿಸ್ತಿತ್ತು. ಈಗ ನಾವು ರೋಡ್ ಮಾಡಿಸಿ ಎಲ್ಲ ರೆಡಿ ಆದಮೇಲೆ ಜನರು ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ತುಂಬ ಖುಷಿಯಾಗಿ, ತುಂಬ ಜನ ಒಬ್ಬೊಬ್ಬರೇ ಓಡಾಡ್ತಾರೆ, ಅದು ನೋಡಿ ಖುಷಿಯಾಗತ್ತೆ. ಪರಿಸರದಲ್ಲಿ ಇದ್ರೆ ನಿಜವಾಗ್ಲೂ ಮನೆಗೆ ಹೋಗ್ಬೇಕಂತ ನನಗಂತೂ ಅನ್ಸಲ್ಲ. ಇದು ಮನೆನೇ, ಇನ್ನು ಮನೆ ಆಗಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದ್ರು ಕೂಡ ಆರಾಮಾಗಿ ಬಂದು ಸುಮ್ಮನೆ ಕೂತು ಬಿಡ್ಬೇಕಿಲ್ಲ ಇಲ್ಲಿ ಅಂತ ಅನ್ಸುತ್ತೆ. ಎಷ್ಟೋ ಸಲ ಒಂಥರ ಆಫ್ ಅನ್ಸುತ್ತೆ. ಆ ಟೈಮಲ್ಲಿ ನಿಜವಾಗ್ಲೂ ಕಾಮ್ ಆಗಿರೋ ಪ್ಲೇಸ್ ಬೇಕು ಅನ್ಸುತ್ತೆ. ನಿಜವಾಗ್ಲೂ ಇಲ್ಲಿ ಬಂದು ಕೂತ್ಕೋಬೇಕಂತ ನಾನು ನೆನ್ನೆ ಕೂಡ ಅಂದ್ಕೊಳ್ತಾ ಇದ್ದೆ. ಪೀಸ್ಫುಲ್ ಆಗಿದೆ ನಿಜವಾಗ್ಲೂ. ಈ ಜಾಗ ನೋಡಿದಾಗ ಅನಿಸ್ಬೋದು ಊರಿಂದ ತುಂಬ ದೂರ ಇದೆಯಾ ಅಂತ. ಇಲ್ಲ, ನಮ್ಮ ಮನೆಯಿಂದ ಜಸ್ಟ್ 500 ಮೀಟರ್ಸಲ್ಲೇ ಇದಿರೋದು. ಸ್ಕೂಲ್ ಹಿಂಭಾಗ ನಾವು ಮಾತಾಡ್ಸಿದ್ರೆ ಸ್ಕೂಲಲ್ಲಿರೋರನ್ನ ಮಾತಾಡಿಸ್ಬೋದು, ಅಷ್ಟು ಹತ್ತಿರದಲ್ಲೇ ಇದೆ. ಇಲ್ಲಿಂದ ನೋಡಲಿಕ್ಕೆ ನಿಮಗೆ ಆ ಥರ ಅನಿಸುತ್ತೆ. ತುಂಬ ಒಂಟಿ ಮನೆ ಅಂತೂ ಅಲ್ಲ. ಹಾಗೆ ಈ ವ್ಲಾಗ್ ಹೇಗೆ ಅನಿಸ್ತು
ನಿಮಗೆ ಮನೆಯ ಔಟ್ಲುಕ್ ಹೇಗೆ ಅನಿಸ್ತಾ ಇದೆ, ಔಟ್ಲುಕ್ ಅನ್ನೋದಕ್ಕಿಂತ ಮನೆಯ ಪೂರ್ತಿ ಕಟ್ಟಡ ತೋರಿಸಿದ್ದೀನಿ ನಿಮಗೆ. ಚೆನ್ನಾಗಿ ಅನಿಸ್ತಾ, ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ಸಾಧ್ಯವಾದರೆ ಮಾಡಿಸ್ತೀನಿ ನಾನು. ಹಾಗೆ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಫೀಲ್ ಫ್ರೀ ಟು ಶೇರ್, ನಿಮ್ಗೆ ಅನಿಸಿದ್ದನ್ನು ಹೇಳ್ಕೊಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡಿ ನೋಟಿಫಿಕೇಷನ್ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಇಲ್ಲಿ ನಮ್ಮ ಹುಡುಗ ಕ್ಯೂರಿಂಗ್ ಮಾಡ್ತಾಯಿದ್ದ, ಅವನಿಗೆ ತಮಾಷೆ ಮಾಡ್ತಾಯಿದ್ವಿ, ಯಾವಾಗ ಮದುವೆ ನಿಂದು, ಮನೆಗೆ ಮುಂಚೆ ಮದುವೆ ಆಗ್ತೀಯೋ ಇಲ್ವೋ ಅಂತ ಅವನಿಗೆ ತಮಾಷೆ ಮಾಡಿಕೊಂಡು ನಾವು ಮಾತಾಡಿಸ್ಕೊಂಡು ಶೂಟ್ ಮಾಡ್ತಾಯಿದ್ವಿ. ಅವನಿಗೊಂಥರ ಅಯ್ಯೋ ನನ್ನನ್ನು ಶೂಟ್ ಮಾಡ್ತಿದ್ದಾರೆ ಅಂತೇಳಿ ಅವನು ಹೇಗಿದ್ರು ಆ ಕಡೆ ತಿರುಗಿದ್ದ, ಅವನನ್ನು ತಮಾಷೆ ಮಾತಾಡಿಸ್ತಾಯಿದ್ವಿ. ಇಲ್ಲಿಗೆ ಬಂದರೆ ನಿಜವಾಗ್ಲೂ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಯಾರೂ ಇಲ್ಲದಿದ್ರೂ ಕೂಡ ಆರಾಮಾಗಿ ಕೂತು ಬಿಡ್ಬೋದು ಒಂದು ಜಾಗದಲ್ಲಿ ಕಾಮಾಗಿ ಅಂತ ಅನಿಸುತ್ತೆ. ನಿಜವಾಗ್ಲೂ ಈ ವೆಹಿಕಲ್ಗಳಿಗೆ ಎಷ್ಟೊಂದು ತೊಂದರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಆ ಶಬ್ದಗಳು, ಎನಿ ಟೈಮ್ ಬ್ಯುಸಿ ಅಂತ ಅನಿಸ್ಬಿಡುತ್ತೆ ಲೈಫು. ಏನೋ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.